ರೋಗಿಯೊಬ್ಬರಿಗೆ ಸಕಾಲಕ್ಕೆ ಚಿಕಿತ್ಸೆ ದೊರೆಯದ ಕಾರಣ ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿದೆ. ಚಿಕ್ಕಮಗಳೂರು ತಾಲೂಕು ಆಲ್ದೂರು ಸಮೀಪದ ಗಾಳಿಗಡ್ಡೆ ನಿವಾಸಿ 46 ವರ್ಷದ ಲಕ್ಷ್ಮಣ್ ಮೃತ ದುರ್ದೈವಿ. ಇಂದು ಮಧ್ಯಾಹ್ನ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡ ಕಾರಣ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಸಂಬಂಧ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರು ಸರಿಯಾಗಿ ಸಕಾಲಕ್ಕೆ ಚಿಕಿತ್ಸೆ ನೀಡದ ಕಾರಣ ಲಕ್ಷ್ಮಣ್ ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಬೆಡ್ ಸರಿ ಇಲ್ಲ, ಅದು ಮಿಷಿನ್ ಸರಿ ಇರಲಿಲ್ಲ ಸರ್, BP ಚೆಕ್ ಮಾಡೋದು. ಆಮೇಲೆ ಇಲ್ಲಿಂದ ಇನ್ನೊಂದು ಶಿಫ್ಟ್ ಮಾಡಿ ಬೇರೆ ಕಡೆ ಅಂತಂದ್ರು. ಈ ಕಡೆ ಶಿಫ್ಟ್ ಮಾಡುವಾಗ ಒಬ್ರು ಜೆಂಟ್ಸ್ ಇದ್ರು ಸರ್, ಏನೋ ಸ್ಮೆಲ್ ಬರ್ತಾ ಇದೆ, ಇದು ಆ ಕಡೆ ಮಲಗಿಸ್ರಿ ಅಂತ ಅಂದ್ರು ಸರ್. ನಮಗೆ ಮಲಸಕ್ ಆಗ್ಲಿಲ್ಲ, ನಾನು ಒಬ್ಳೇ ಇದ್ದೆ. ಆ ಕಡೆ ತಗೊಂಡು ಶಿಫ್ಟ್ ಮಾಡ್ರಿ ಅಂತ. ಆಮೇಲೆ ಇನ್ನೊಂದು ಬೆಡ್ ಇತ್ತು ಸರ್, ಅಲ್ಲಿ ಶಿಫ್ಟ್ ಮಾಡಿದ್ರು. 2 ಜನ, ಒಂದು ನರ್ಸು ಒಂದು ಡಾಕ್ಟ್ರು. ಅವರು ಇದು BP ಶುಗರ್ ಎಲ್ಲ ಚೆಕ್ ಮಾಡಿಬಿಟ್ಟು ಅವಾಗಲೇ ಹೇಳ್ಬೋದಾಗಿತ್ತು ಅವರಿಗೆ, ಇಲ್ಲಿ ನೋಡಿ ಅಮ್ಮ ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ. ಏನು ಹೇಳಲೇ ಇಲ್ಲ ಸರ್. ಕರ್ಕೊಂಡೋಗಿ ನಾವು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಕರ್ಕೊಂಡೋಗ್ಬಿಟ್ಟು 52ನೇ ನಂಬರಿಗೆ ತಗೊಂಡೋಗ್ರಿ, ಕರ್ಕೊಂಡೋಗ್ರಿ ಅಂತ ಅಂದ್ರು ಸರ್. ನಡ್ಕೊಂಡೇ ಬಂದಿದ್ದೀನಿ ಸರ್, ನನ್ನ ಗಂಡನ ಕರ್ಕೊಂಡು. ನಾನು ಯಾರು ಮಾಡಲಿಲ್ಲ, ಒಬ್ಬರಾದ್ರೂ ಒಂದು ರೆಸ್ಪಾನ್ಸೇ ಇಲ್ಲ ಸರ್. ಇಲ್ಲಿ ಇವ್ರು ಇರ್ತಾರಲ್ಲ ಸರ್, ಕಾಂಪೌಂಡರ್ಗಳು, ಅವ್ರು ಯಾರು ರೆಸ್ಪಾನ್ಸೇ ಮಾಡಲಿಲ್ಲ. ಆಮೇಲೆ ಅಲ್ಲಿಗೆ ಹೋಗಿ ಕರ್ಕೊಂಡೋಗಿ ವಾರ್ಡಿಗೆ ಮಲಗಿಸಿದ್ವಿ ಸರ್. ಅಲ್ಲಿ ಇದು ಆಕ್ಸಿಜನ್ನೇ ಕೊಡಲಿಲ್ಲ, ಆಕ್ಸಿಜನ್ ಇರಲಿಲ್ಲ ಸರ್ ಅಲ್ಲಿ. ಆಮೇಲೆ ಇನ್ನೊಬ್ರು ಬಂದರು ಸರ್, ಅವರು ಇದು ಸ್ವಿಚ್ಚು ಸರಿ ಇಲ್ಲ ಇದಕ್ಕೆ ಇದಕ್ಕೆ ಆಕ್ಸಿಜನ್ ಹಾಕೋಕ್ಕೆ ಸ್ವಿಚ್ಚು ಬೇರೆ ಕಡೆ ತಗೊಂಡೋಗಿ ಕೂರ್ಸೋಣಮ್ಮ ಅಂದರು ಸರ್. ಅಷ್ಟೊತ್ತಿಗೆ ಇವ್ರು ನಮ್ಮ ಮನೆಯವ್ರು ಅಂತಿದ್ರು, ನನಗೆ ಯಾಕೋ ಉಸಿರಾಡೋಕೆ ಆಗ್ತಾ ಇಲ್ಲ ಅಂತೇಳಿ ಕರ್ಕೊಬಂದು ಈ ಕಡೆ ಕೂರಿಸಿ ಒಂದು ಬೆಡ್ ಇತ್ತು ಸರ್, ಆ ಬೆಡ್ಡಲ್ಲಿ ಮಲಗಿಸಿ ಅವರು ಆಕ್ಸಿಜನ್ ಹೊಸದೇ ತಗೊಬಂದು ಹಾಕಿದ್ರು ಸರ್ ಅವರು. ಆಮೇಲೆ ಇನ್ನೊಬ್ಬರನ್ನ ಕರ್ಸಕ್ಕೆ ಹೋದ್ವಿ, ಅವರು ದಿಮಾಕಲ್ಲೇ ಮಾತಾಡಿದ್ರು ಸರ್, ಇರಮ್ಮ ಸ್ವಲ್ಪ ಬರ್ತೀವಿ ಅಂತ. ಇವರೆಲ್ಲ ಕೇಳಿದ್ರು ಸರ್, ನಮ್ಮ ಪಕ್ಕದ ಮನೆಯವರೆಲ್ಲ ಕರ್ಕೊಂಡು ಬಂದಿದ್ರು, ಇಲ್ಲಿಗೆ ಬಂದಿದ್ರು ಅವರು ಎಲ್ಲ ಬಂದರು ಸರ್. ಕರೆಯೋಕೆ ಹೋದ್ರೆ ದಿಮಾಕಲ್ಲೇ ಮಾತಾಡ್ತಾ ಇದ್ರು, ಬರಲೇ ಇಲ್ಲ. ಮತ್ತು ಒಂದು ಡಾಕ್ಟ್ರದ್ದು ರೆಸ್ಪಾನ್ಸ್ ಇಲ್ಲ ಇಲ್ಲಿ. ಲಕ್ಷ್ಮಣ್ ಸಾವಿಗೆ ಕಾರಣರಾದ ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಮೃತರ ಕುಟುಂಬಸ್ಥರು ಜಿಲ್ಲಾ ಆಸ್ಪತ್ರೆ ಸರ್ಜನ್ ಚಂದ್ರಶೇಖರ್ ಅವರಿಗೆ ಆಗ್ರಹಿಸಿದ್ದಾರೆ. ಇಡೀ ಹಾಸ್ಪಿಟಲ್ ನಿಮಗೆ ಕಂಪ್ಲೀಟ್ ಚೇಂಜ್ ಆಗಿಲ್ಲ ಅಂದ್ರೆ ಕೇಳಿ. ಒಬ್ಬ ಪಬ್ಲಿಕ್ ಹತ್ರ ಹೆಂಗ್ ಮಾತಾಡಬೇಕು ಅಂತ ಟ್ರೈನಿಂಗ್ ಕೊಡಿಸಿ, ಏನಾದ್ರು ಸಣ್ಣ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಂಪ್ಲೇಂಟ್ ಯಾರು ಪೇಷಂಟೇ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ಬೋದು. ಆ ರೀತಿ ಒಂದು ಇದು ಆಫೀಸ್ ನಿಮ್ಮ ಮಾಹಿತಿ ಕೇಂದ್ರದಲ್ಲಿ ಈಗ ನಿಮ್ದು ಲೂಪೋಲ್ಸ್ ಗಳಿರುತ್ತೆ, ನಿಮ್ಗೆ ಗೊತ್ತಿದೆ. ಸ್ಟಾಫ್ ಗಳು ಪಾಪ ಎಷ್ಟು ಅವ್ರದ್ದು ಸಮಸ್ಯೆಗಳಿರುತ್ತೆ, ಸುಮಾರು ಜನ ಹ್ಯಾಂಡಲ್ ಮಾಡಬೇಕು, ಮೈಂಡ್ ಸ್ಟ್ರೆಸ್ ಅದು ಸೆಕೆಂಡ್ರಿ. ಬಟ್ ಅವ್ರು ಬಂದಿರೋದೆಲ್ಲ ಸರ್ವಿಸ್ ಫೀಲ್ಡಿಗೆ. ಸರ್ವಿಸ್ ಫೀಲ್ಡಿಗೆ ಬಂದಾಗ ಸರ್ವಿಸ್ ಮಾಡ್ಲೇಬೇಕು. ಸ್ಟಾಫಿಗೆ ಸ್ವಲ್ಪ ಒಂದು ಟ್ರೈನಿಂಗ್ ಅಲ್ಲಿ ಜನಪ್ರತಿನಿಧಿ ಕರೆದಿ ಒಂದು ಜನಗಳಿಗೆ ಕರೆದಿ ಬೇಕಾದ್ರೆ ಇಲ್ಲ, ಈ ವಿಚಾರದಲ್ಲಿ ಮಾತ್ರ ಸಸ್ಪೆನ್ಷನ್ ಮಾಡ್ತೀರಾ, ಡಿಸ್ಮಿಸ್ ಮಾಡ್ತೀರಾ, ಮಾಡ್ಲೇಬೇಕು. ಮಾಡ್ಬಿಟ್ಟು ಎಕ್ಸಾಂಪಲ್ ಆಗ್ಬೇಕು. ಮೇಲೆ ಎಮರ್ಜೆನ್ಸಿ ವಾರ್ಡಲ್ಲಿದ್ದಾಗ ಅವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ ಅಂದಮೇಲೆ ಅವರಿಗೆ ಒಂದು ವೀಲ್ ಚೇರಲ್ಲಿ ಸ್ಟಾಫ್ ಅವರು ಕರ್ಕೊಂಡು ಹೋಗಿ ಇದಕ್ಕೆ ಬಿಡಬೇಕು, ವಾರ್ಡಿಗೆ ಬಿಡಬೇಕು. ಹಂಗೆ ವಾರ್ಡ್ ಇಲ್ದಲೆ ಯಾರು ವಾರ್ಡನ್ನು ಬಾಯಿ ಇಲ್ದಲೆ ಸೀದಾ ನಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸ್ಟ್ರೆಸ್ ಆಗಿದೆ ಅವರಿಗೆ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಕನ್ವರ್ಟ್ ಆಗಿದೆ. ಏನೋ ಅವರಿಗೆ ಪ್ರಾಬ್ಲಮ್ ಇದ್ದಿದ್ದನ್ನು ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಅದನ್ನು ಇಲ್ಲಿ ಯಾರು ಸ್ಟಾಫ್ ನರ್ಸ್ ಇದ್ದರು, ಸ್ಟಾಫ್ ಮತ್ತು ಸ್ಟಾಫ್ ನರ್ಸು ವಾರ್ಡ್ ಬಾಯ್ ಯಾರಿದ್ರು ಅವ್ರು ಸಮರ್ಥನೆ ಮಾಡ್ಕೊತಾರೆ. ನಾವು ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ. ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ರೆ ಇವತ್ತು ಸಾವಾಗ್ತಾ ಇರಲಿಲ್ಲ. ಈಗ ಸಾವಾಗಿರೋ ಕಾರಣಕ್ಕೆ ಯಾರೂ ಇಲ್ಲಿ ಇದು ಮಾಡ್ತಾ ಇಲ್ಲ, ನಾವು ಒಪ್ಕೊಳ್ತಾ ಇಲ್ಲ ನಾವು ಸಾವಿಗೆ ಇದು ಮಾಡಿದ್ದೀವಿ ಅಂತ. ಆದರೆ ಇಲ್ಲಿ ನಾಳೆ ದಿನ ಯಾವುದೇ ಸಾವಾಗಬಾರ್ದು. ಹಾಗಾಗಿ ನಾವು ಒತ್ತಾಯ ಮಾಡಿದ್ದೀವಿ DS ಅವರಿಗೆ, ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ವೆಂಕಟೇಶ್ ಅವರಿಗೆ, ನಾವು ಚಂದ್ರಶೇಖರ್ ಅವರಿಗೆ ನಾವು ಒತ್ತಾಯ ಮಾಡಿದ್ದೀವಿ. ಆ ಸ್ಟಾಫ್ ಯಾರಿದ್ರು ಆ ಟೈಮಿಗೆ, ಭರತ್ ಮತ್ತು ಶ್ರೀನಿವಾಸ್ ಮತ್ತು ಯಾರು ಇಬ್ಬರಿದ್ದರು, ಆ ಸ್ಟಾಫ್ ಅವರಿಗೆ ಈಗಲೇ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಸಸ್ಪೆಂಡ್ ಮಾಡಬೇಕಂತ ನಾವು ಈ ಮೂಲಕ ಸಾರ್ವಜನಿಕರು ಒತ್ತಾಯ ಮಾಡಿದ್ದೀವಿ. ಅವರು 24 ಗಂಟೆ ಒಳಗೆ ನಾನು ಆ್ಯಕ್ಷನ್ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಮಾತು ಕೊಟ್ಟಿದ್ದಾರೆ.